ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಸುಮಾರು ದಿನ ಆಗಿತ್ತು, ಆಲ್ಮೋಸ್ಟ್ 2 ವೀಕ್ಸ್ ಆಗಿತ್ತು ನಾನು ವ್ಲಾಗ್ಸ್ನ ಮಾಡಿ. ಆ್ಯಕ್ಚುಲಿ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಯಾವುದೇ ಥರ ಲಾಗ್ನ ನಾನು ಮಾಡ್ಕೊಂಡಿರಲಿಲ್ಲ. ಇದು ಶಿವರಾತ್ರಿ ಥೀಮಲ್ಲಿ ನನ್ನ ಮಗನಿಗೆ ಒಂದು ಫೋಟೋಶೂಟ್ ಮಾಡೋಣ. 5 ಮಂತ್ ಕಂಪ್ಲೀಟ್ ಆಗಿ 1 ವೀಕ್ ಆಗಿತ್ತು. ಸೊ ಹಾಗಾಗಿ ಒಂದು ಫೋಟೋಶೂಟ್ ಮಾಡೋಣ. ಆ್ಯಂಡ್ ಆಲ್ಸೋ ಒಂದು ಶಿವರಾತ್ರಿಗೆ ದೇವಸ್ಥಾನಕ್ಕೆ ಹೋಗಿದ್ದು 1-2 ಗ್ಲಿಮ್ಸ್ ಇತ್ತು, ಅದನ್ನು ಕೂಡ ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗುವನ್ನ ವಿಭೂತಿ ಎಲ್ಲ ಇಡೋಕ್ಕೆ ರೆಡಿ ಮಾಡ್ತಾ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಕುಣಿಸಿದ್ದೀವಿ. ಹಾಗಾಗಿ ಕಪ್ಪು ಗಿಪ್ಪು ಏನೂ ಇಟ್ಕೊಂಡಿಲ್ಲ. ಅವನು ಕೈಗೆ ಏನು ಸಿಗ್ತದೆ ಅದನ್ನು ಕಿತ್ಕೊಬೇಕು, ಬಾಯಿಗೆ ಹಾಕ್ಕೋಬೇಕು, ಅದನ್ನೇ ಕಲ್ತಿರೋದು ಇವಾಗಂತೂ ಅವನು. ಸೊ ನನಗೆ ಜಾಸ್ತಿ ಹುಷಾರಿಲ್ಲ, ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು. ಹಾಗಾಗಿ ಲಾಗ್ಸ್ನ ನಾನು ಮಾಡ್ಕೊಂಡಿದ್ರು ನಾನು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲದೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಸೊ ಈಗಂತೂ ನನ್ನ ಮಗ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಬೇರೆ ಕಲ್ತವನೇ, ನಿಂತ್ಕೊಂಡು ನಗೋದು ಬೇರೆ ಕಲ್ತವನೇ. ಎಷ್ಟು ನಗ್ತಾನೆ ಅಂತಂದರೆ ನಮಗೆ ಅವ್ನ ನಗು ನೋಡಿ ಆ ದೃಷ್ಟಿ ಆಗ್ಬಿಡ್ಬೇಕು ಅವನಿಗೇನೆ, ಅಷ್ಟು ನಗ್ತಾನೆ ಇವಾಗಂತೂ. ಸೊ ಆ ಕಡೆ ಅವ್ರ ಅಪ್ಪ ನಿಂತ್ಕೊಂಡು ನಗಿಸ್ತಾಯಿದ್ರು. ಹಾಗಾಗಿ ಈ ಕಡೆನೇ ತಿರ್ಕೊಂಡು ಕ್ಯಾಮ್ರಾಗೆ ಫೋಸ್ ಕೊಟ್ಕೊಂಡು ನಗ್ತಾಯಿದ್ದಾನೆ ಅವನು. ಏನೋ ಮಾತಾಡಿಸ್ತಾಯಿದ್ರು ದೀಕ್ಷು ಅಂಥೇಳಿ, ಅದಕ್ಕೆ ನಗ್ತಾಯಿದ್ದಾನೆ. ಇಲ್ಲೂ ಪಕ್ಕದಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಿರ್ಬೋದು, ಆಟ ಆಡ್ತಿದ್ದಾನೆ ಈಗಲೂ ಕೂಡ ಅವನು. ಆ್ಯಕ್ಚುಲಿ ಸಂಜೆವರೆಗೂ ಯಾವುದೇ ಥರ ಪ್ಲ್ಯಾನ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಶಿವರಾತ್ರಿ ದಿನ. ಸೊ ಸಂಜೆ ನಮ್ಮಮ್ಮ ಮನೇಲಿದ್ದೀವಲ್ಲ, ನಮ್ಮಮ್ಮಗೂ ಲೀವ್ ಇತ್ತು. ಸೊ ಹಾಗಾಗಿ ಇಲ್ಲೇ ಪಕ್ಕದ ಊರಲ್ಲಿ ಅಂಜನಾಪುರದಲ್ಲಿ ದೇವಸ್ಥಾನ, ಮಹದೇಶ್ವರನ ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗೋಣ ಅಂತಂದರು. ಸೊ ಹಾಗೆ ಪಟ್ಟಂತ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಸ್ವಲ್ಪ ಒಂದು 4:30-5 ಗಂಟೆ ಆಗಿತ್ತು ನಾವು ಬಂದಾಗ. ಸೊ ಹೊರಟಾಗ ಅಲ್ಲಿಗೆ ಹೋಗಿದ್ವಿ. ಸೊ ಅದನ್ನ ನೆಕ್ಸ್ಟ್ ಡೇಗೆ ಅವನಿಗೆ ವೆಯ್ಟು ಮತ್ತು ಹೈಟ್ನ ಚೆಕ್ ಮಾಡಿಸ್ಕೊಂಬರೋಣ ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಸೊ ಹಾಗೆ ಅರಕೇಶ್ವರ ದೇವಸ್ಥಾನ ಹತ್ರನೂ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ. ಲಾಸ್ಟ್ ಇಯರ್ ಹೊಟ್ಟೆಲಿದ್ದ, ಈ ಇಯರ್ ಕೈಯಲ್ಲಿದ್ದಾನೆ. ಅವ್ನು 3 ತಿಂಗಳೇನೋ ನನಗೆ ಅನಿಸುತ್ತೆ ಶಿವರಾತ್ರಿ. ಲಾಸ್ಟ್ ಇಯರು ಅರಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ, ಇದಕ್ಕಿಂತ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ್ಯಕ್ಚುಲಿ ಈ ವರ್ಷನೇ ಕಮ್ಮಿ ಮಾಡಿರೋದು ಡೆಕೋರೇಷನ್ನು ಈ ದೇವಸ್ಥಾನದಲ್ಲಿ. ಇನ್ನೂ ಚೆನ್ನಾಗಿ ಮಾಡಿದರು ಲಾಸ್ಟ್ ಟೈಮ್. ಸೊ ಆಬ್ವಿಯಸ್ಲಿ ಐಶಾ ಎತ್ಕೊಂಡು ಹೋಗ್ತಾಯಿದ್ದಾನೆ. ಅವನಿಗೆ ವೆಯ್ಟು ಹೈಟು ಎಲ್ಲ ಕರೆಕ್ಟಾಗಿದ್ದಾನೆ. ಆ್ಯಕ್ಚುಲಿ ಅದನ್ನು ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಇರಲಿಲ್ಲ, ಡ್ರಾಪ್ಸ್ ಇಸ್ಕೊಂಡು ಮನೆಗೆ ಬಂದ್ವಿ. ಸೊ ಈ ಒಂದು ಕ್ಲಾತ್ ಇದೆಯಲ್ವ, ನಾನು ಇವಾಗ ತೋರಿಸ್ತಿದ್ದೀನಲ್ವ, ಕೆಳಗಡೆ ವೈಟ್ ಕಲರ್ದು, ಮೇಲೆ ಹುಲಿ ಥರ ತಿನ್ನೋದು. ನಾನು ಇದನ್ನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಸ್ಟಿಚ್ಡ್ ಬರುತ್ತೆ ಅಂತ ಫೋಟೋದಲ್ಲಿ ಹಂಗೆ ಇದ್ದಿದ್ದು, ಸ್ಟಿಚ್ಡ್ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಅವರು ಫ್ಯಾಬ್ರಿಕ್ನೇ ಕಳಿಸ್ಕೊಟ್ಟಿದ್ದಾರೆ ಅನ್ಸ್ಟಿಚ್ಡ್, ನಾವು ಸ್ಟಿಚ್ ಮಾಡಿಸ್ಕೋಬೇಕಂತೆ. ಸೊ ಏನಾಗೋಯ್ತು ಅಂತಂದರೆ ನಂಗೆ ಹುಷಾರಿರ್ಲಿಲ್ವಲ್ಲ, ಆರ್ಡ್ರ್ ಬಂದು ಹಂಗೆ ಮಡಗ್ಬಿಟ್ಟಿದ್ದೆ. ನಾನು ಅದನ್ನು ಓಪನ್ ಕೂಡ ಮಾಡಿರಲಿಲ್ಲ. ಎಲ್ಲೋ ಬಂದಿರುತ್ತಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಂಗೆ ಮಡಗ್ಬಿಟ್ಟಿದ್ದೆ. ಸೊ ಅದು ರಿಟರ್ನ್ ಕೂಡ ಕ್ಯಾನ್ಸಲ್ ಆಗೋಯಿತು. ಅಟ್ಲೀಸ್ಟು ಟೈಮ್ ಇದ್ದರೆ ರಿಟರ್ನ್ ಆದರೂ ಮಾಡ್ಬೋದಿತ್ತು. ನನಗೂ ಹುಷಾರಿಲ್ವಲ್ಲ, ಅದ್ರ ಕಡೆ ಗಮನ ಕೊಟ್ಟಿರಲಿಲ್ಲ ನಾನು. ಆಮೇಲೆ ತೆಗೆದು ನೋಡಿದ್ರೆ ಪೀಸ್ ಬಂದಿದೆ. ಸೊ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹರೀಶಾ ಅಷ್ಟು ದೊಡ್ಡ ಬಟ್ಟೆನ ಹಾಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅದು 1 ಮೀಟರ್ ಇದೆ, 1.5 ಮೀಟರ್ ಏನೋ ಇದೆ. ಅವ್ನಿಗೆ ಇಷ್ಟು ಚಿಕ್ಕ ಮಗುಗೆ ಹೆಂಗೆ ಸುತ್ತಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ನಾವು ಕಟ್ ಮಾಡಿಬಿಟ್ಟು ಅವನಿಗೆ ಪಂಚೆ ಥರ ಕ್ಲೀನಾಗಿ ಸುತ್ತಿ ಒಂದು ಬಾರ್ಡರ್ ಥರ ಹಾಕಿದ್ವಿ ನಾವೇ. ಸೊ ಇಲ್ಲಿ ಇನ್ನು ಹರೀಶಾಲಿ ರೆಡಿ ಮಾಡ್ತಿದ್ದಾರೆ, ನನ್ನ ಪಾಪನ ನೋಡ್ಕೊತಾ ಇದ್ದೆ. ಆಬ್ವಿಯಸ್ಲಿ ಪ್ರತಿ ತಿಂಗಳು ನನಗೆ ಹರೀಶಾನೇ ಸಪೋರ್ಟ್ ಮಾಡೋದು, ಇವಾಗಲೂ ಹರೀಶಾನೇ ಮಾಡ್ತಾ ಇರೋದು. ಸೊ ಈ ಕಾಳು ಏನಂತಾರೆ, ಹುದ್ದು, ಬಾಣತಿ ತಿರುಗಿ ಕೊಡ್ತಾರೆ ಗೊತ್ತಾ, ಹುದ್ದು ನಡ ಎಲ್ಲ ಬಿಗಿ ಬರಲಿ ಅಂಥೇಳಿ ಮೆಚೋರ್ಡಾಗಿರೋ ಹುಡುಗಿಗೆ ಅಥವಾ ಬಾಣಂತಿಯಲ್ಲಿ ಕೊಡ್ತಾರೆ. ಉದ್ದಿನ ಕಾಳಲ್ಲಿ ಕಪ್ಪಗಿರುತ್ತಲ್ಲ ಉದ್ದಿನ ಕಾಳು, ಹಾಗಾಗಿ ನಾನು 1 kg ಉದ್ದಿನ ಕಾಳನ್ನ ತರಿಸಿದ್ದೆ. ಇದಕ್ಕೋಸ್ಕರ ಅಂತಲೇ ತರಿಸಿದ್ದೆ ನಾನು. ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಉದ್ದಿನ ಕಾಳು ತರಿಸಿ ಹರೀಶಾ ರೆಡಿ ಮಾಡ್ತಾಯಿದ್ದಾರೆ. ನಾವೇನು ಮಾಡಿದ್ವಿ ಅಂತೇಳಿದರೆ 3 ಪಟ್ಟಿ ಬೆಳಿಬೇಕಿತ್ತಲ್ವ, ಅದಕ್ಕೆ ನಾವು ಪೇಪರಲ್ಲಿ
ಕಟ್ ಮಾಡಿ ಪೇಪರ್ನ ಅಂಟಿಸಿದ್ವಿ. ಇಲ್ಲಿ ನನ್ನ ಮಗ ಅಳ್ತಾ ಇದ್ದ ಅವ್ರ ಅಪ್ಪರ ಹತ್ರ ಬರಬೇಕು ಅಂತ. ಹಾಗಾಗಿ ಕರ್ಕೊಬಂದು ಕುಂಡಿಸಿದ ತಕ್ಷಣ ಏನು ಮಾಡಿದೆ ಅಂದರೆ ದಬಾಕೊಂಡು ಅದನ್ನು ಎಳಿಯಕ್ಕೆ ಬಂದ. ಹಾಗಾಗಿ ನಾನು ಎತ್ಕೊಂಡು ಹೊಂಟೋಗ್ಬಿಟ್ಟೆ. ಸೊ ಏನು ಕೊಟ್ಟರು ಇಸ್ಕೊತಾ ಇರಲಿಲ್ಲ. ಅವ್ರ ಅಪ್ಪನೇ ನೋಡ್ತಾ ಇದ್ದ, ಅವನು ಏನು ಮಾಡ್ತವನು ಏನು ಅಂತ. ಅವನು ಒಟ್ಟಿನಲ್ಲಿ ಅದನ್ನು ಎಳಿಬೇಕಿತ್ತು, ಅದಕ್ಕೆ ನೋಡ್ತಾ ಇದ್ದ. ನಾನು ಎತ್ಕೊಂಡು ಹೋಗ್ಬಿಟ್ಟೆ ಆ್ಯಕ್ಚುಲಿ. ಸೊ ನಾವು ವಿಭೂತಿಗೆ A4 ಶೀಟ್ ಇರುತ್ತಲ್ವ, ಅದನ್ನು ಕ್ಲೀನಾಗಿ 3 ಸಮವಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ರೆಡ್ಡಾಗಿ ಬಳಿಬೇಕಿತ್ತಲ್ಲ, ಅದನ್ನು ಸ್ವಲ್ಪ ರೆಡ್ ಲಿಪ್ಸ್ಟಿಕ್ಕಲ್ಲಿ ಕ್ಲೀನಾಗಿ ಅರಿಶ ಬರೆದು ಅದು ನಾಮನ ಇಟ್ಟ. ಅದು ಚೆನ್ನಾಗಿತ್ತು, ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ಫೋಟೋನ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಪ್ರತಿ ಸಲ 4 ಮಂತ್ಸಿಗಿಂತ ಮಾಡಿರೋದಕ್ಕಿಂತ ಈ ಮಂತ್ ಥೀಮು ಚೆನ್ನಾಗಿ ಬಂದಿದೆ. ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತೀನಿ, ಅಟ್ಯಾಚ್ ಮಾಡೋಂಗಿದ್ರೆ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಕ್ಲೀನಾಗಿ ಅಲ್ಲಿ ಸಮ ಕಟ್ ಮಾಡ್ಕೊತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾನು ಎತ್ಕೊಂಡೋಗಿ ಅವನಿಗೆ ಕ್ಲೀನಾಗಿ ಶರ್ಟ್ ಮೀನ್ಸ್ ಆ ಚಡ್ಡಿಗೆ ಒಳಗಾದಂಗೆ ಸಿಕ್ಸ್ಬಿಟ್ಟು, ದೀಕ್ಷು ಆ್ಯಕ್ಚುಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು, ರಿಯಲ್ ಶಿವಲಿಂಗ ಥರನೇ ಕಾಣಿಸ್ತಿತ್ತು. ಮಗ್ನೆ ಡೋ ಆಯ್ತು ಬಿಡು ಗೊತ್ತಾಯ್ತು ಬಿಡು. ಸೊ ಎಲ್ಲ ಇಟ್ಬಿಟ್ಟು ಮನೇಲಿ ಸ್ವಲ್ಪನೇ ಹೂವು ಇದ್ದಿದ್ದು, ಹಾಗಾಗಿ ಒಂದು 3 ಹೂವು ಇಟ್ಬಿಟ್ಟು ನಾವು ವಿಳ್ಳೆ ಗಿಡ ಹಾಕಿದ್ದೀವಿ, ವಿಳ್ಳೆ ಎಲೆ. ಸೊ ಅದನ್ನೇ ಕಿತ್ಕೊಬಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಆ ಫೋಟೋಸ್ನ ತೆಗೆದ್ವಿ. ಡಮರುಗ ಕೂಡ ಬರುತ್ತೆ ಅದ್ರ ಜೊತೆಗೆ ಅಂದ್ಕೊಂಡಿದ್ದೆ. ಇದ್ರ ಜೊತೆಗೆ ಆ್ಯಕ್ಚುಲಿ ನಾನು ಅವೆಲ್ಲ ಫುಲ್ ಸೆಟ್ ಬರುತ್ತೆ ಅಂತೇಳಿ ಬುಕ್ ಮಾಡಿದ್ದು, ನನಗೆ ಗೊತ್ತಿರಲಿಲ್ಲ ಇವೆರಡು ಅನ್ಸ್ಟಿಚ್ಡ್ ಕ್ಲಾತ್ ಬರುತ್ತೆ ಅಂತ. ಹಂಗೆ ಬರೋಂಗಿದ್ರೆ ನಾನು ಈ ಥರದ್ದು ಬುಕ್ಕೇ ಮಾಡ್ತಾಯಿಲ್ಲ, ಇವಾಗ ರಿಟರ್ನ್ ಕೂಡ ಮಾಡೋಕ್ಕಾಗಲ್ಲ. ಸೊ ನನ್ನ ಮಗ ಇಲ್ಲಿ ಮಾಡ್ತಾ ಇದ್ದೀವಿ ವಿಡಿಯೋನ. ಇರು ಒಂದು ನಿಮಿಷ. ದೀಕ್ಷು ಉಸ್ತಾನೆ ಮಕ ತೆಗ್ದಿವಾಗ ಹಾಕು. ಸೊ ಫೈನಲಾಗಿ ಈ ರೀತಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಅವನು ಲಾಸ್ಟಲ್ಲಿ ಹಿಡ್ಕೊಂಡಿದ್ದಾನಲ್ವ, ಏನೋ ನೋಡಿಕೊಂಡು ತಲೆ ಬಾಗಿಸ್ಬಿಟ್ಟಿದ್ದಾನೆ ಅಷ್ಟೇ. ಅಷ್ಟು ಬಿಟ್ಟರೆ ಅವನು ಕತ್ತೆಲ್ಲ ಕರೆಕ್ಟಾಗಿ ನಿಂತಿದ್ದೆ. ನನಗೆ ಇವಾಗ ವೀಡಿಯೋದಲ್ಲಿ ಗಮನಿಸ್ತಿ ಸ್ವಲ್ಪ ಬಾಗಿಸ್ಬಿಟ್ಟು ಅವನಲ್ವ ಯಾಕೆ ಅಂತ. ಅವನು ಚೇತುನ ನೋಡೋಕ್ಕೆ ತಿರುಗ್ತಾ ಇದ್ದ ಈ ಕಡೆ ಇಲ್ಲಿ ಚೇತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಆ್ಯಕ್ಚುಲಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ನನ್ನ ಮಗ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮಮ್ಮ ಅವ್ನ ಕೈ ಕೊಡು ಅಂದರೆ ದಾರ ಕೊಡ್ತಾನೆ, ಜಾಸ್ತಿ ನಂಬೋದ್ರಿಂದ. ಸೊ ಈ ಥೀಮ್ ಮಾಡಲೇಬೇಕು ಅಂತ ಆಸೆ ಇತ್ತು ನನಗೆ. ಆ್ಯಕ್ಚುಲಿ ಮಾದೇಶ್ವರನ ಬೆಟ್ಟದಲ್ಲಿ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ಅದನ್ನು ಚಿನ್ನದ ತೇರು ಎಳಿಸ್ಬೇಕು ಅಂದ್ಕೊಂಡಿದ್ವಿ, ಆವಾಗ ಅದೊಂದು ಮಾಡೋಣ. ಸೊ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.